ನಮಸ್ಕಾರ ಸ್ನೇಹಿತರೆ. ತೇಜಸ್ ಕನ್ನಡ ಕಥೆಗಳು ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಾನಿವತ್ತು ನಿಮಗೆ ಒಂದು ಸಣ್ಣ ಕಥೆಯನ್ನ ತಂದಿದ್ದೇನೆ. ಇದು ಬೆಂಗಳೂರಿನಂತಹ ಒಂದು ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ಕೆಲಸ ಮಾಡ್ತಿರುವಂತಹ ಹಲವಾರು ಜನರ ಒಂದು ಕನಸು ಈ ಕಥೆಯಲ್ಲಿ ನಾನು ಹೇಳೋದಕ್ಕೆ ಹೊರಟಿದ್ದೇನೆ ಸ್ನೇಹಿತರೆ. ನೀವು ನಿಮ್ಮ ಪಾತ್ರವನ್ನ ಇಲ್ಲಿ ನೋಡಬಹುದು. ಎಷ್ಟೋ ಜನ ಹಳ್ಳಿನ ಬಿಟ್ಟು ಬೆಂಗಳೂರಿಗೆ ಬಂದು ಸೆಟಲ್ ಆಗಿರಬಹುದು ಅಥವಾ ಕೆಲಸಕ್ಕೆ ಅಂತ ಬಂದಿರಬಹುದು. ಸೊ ಅವರ ಕತೆ ನಾನಿಲ್ಲಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ನಿಮಗೆ ಈ ಕತೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಏನ್ ಅನ್ಸುತ್ತೆ ಈ ಕತೆನ ಕೇಳಿದ್ಮೇಲೆ ಅನ್ನೋದನ್ನ ಕೊನೆಯಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಕತೆಯ ಶೀರ್ಷಿಕೆ ಬೇರು ಮತ್ತು ಚಿಗುರು. ಬೆಂಗಳೂರಿನ ಟ್ರಾಫಿಕ್ ಜಾಮ್ ಎಂದರೆ ರಮೇಶನಿಗೆ ಅದೇನೋ ವಿಚಿತ್ರವಾದ ಅಸಹನೆ. ಪ್ರತಿದಿನ ಬೆಳಗ್ಗೆ ಎದ್ದು ಲ್ಯಾಪ್ಟಾಪ್ ಬ್ಯಾಗ್ ಹೆಗಲಿಗೇರಿಸಿಕೊಂಡು ಧೂಳು ತುಂಬಿದ ರಸ್ತೆಯಲ್ಲಿ ಗಂಟೆಗಟ್ಟಲೆ ಕಾಯುವುದು ಅವನ ದಿನಚರಿಯಾಗಿತ್ತು. ಐಟಿ ಕಂಪನಿಯಲ್ಲಿ ಟೀಮ್ ಲೀಡರ್ ಆಗಿ ಕೆಲಸ ಮಾಡುತ್ತಿದ್ದ ರಮೇಶ್ ಕೈ ತುಂಬ ಸಂಬಳ ಪಡೆಯುತ್ತಿದ್ದರೂ ಮನಸ್ಸಿಗೆ ನೆಮ್ಮದಿ ಎಂಬುದು ಮರೀಚಿಕೆಯಾಗಿತ್ತು. ಅಂದು ಶುಕ್ರವಾರ ಸಂಜೆ ಆಫೀಸಿನಿಂದ ಹೊರಬರುವಾಗ ಫೋನ್ ರಿಂಗಣಿಸಿತು. ಅದು ಊರಿನಿಂದ ಬಂದ ಕರೆ. ರಮೇಶನ ಅಮ್ಮ ಫೋನಿನಲ್ಲಿ ಮಾತನಾಡುತ್ತಾ, ರಮೇಶ್, ಅಜ್ಜನ ಹುಷಾರು ತಪ್ಪಿದೆ ಕಣೋ, ಪದೇ ಪದೇ ನಿನ್ನನ್ನೇ ನೆನಪಿಸಿಕೊಳ್ತಿದ್ದಾರೆ. ಈ ವಾರ ಊರಿಗೆ ಬಂದು ಹೋಗಪ್ಪ ಎಂದು ಗೋಗರೆದರು. ರಮೇಶನ ಮನಸ್ಸು ತಲ್ಲಣಗೊಂಡಿತ್ತು. ಶಂಕರಜ್ಜ ಎಂದರೆ ರಮೇಶನಿಗೆ ಪ್ರಾಣ. ಬಾಲ್ಯದ ದಿನಗಳೆಲ್ಲ ಕಳೆದಿದ್ದು ಅಜ್ಜನ ಜೊತೆ, ಮಲೆನಾಡಿನ ಆ ಸುಂದರ ತೋಟದ ಮನೆಯಲ್ಲಿ. ಆದರೆ ಕೆಲಸದ ಒತ್ತಡದಲ್ಲಿ ಕಳೆದ 2 ವರ್ಷಗಳಿಂದ ಅವನು ಊರಿನ ಕಡೆ ಮುಖ ಮಾಡಿರಲಿಲ್ಲ. ಸರಿ ಅಮ್ಮ, ಇವತ್ತು ರಾತ್ರಿ ಬಸ್ ಹತ್ತುತ್ತೇನೆ ಎಂದು ಹೇಳಿ ಫೋನ್ ಇಟ್ಟನು. ಬಸ್ಸು ಬೆಂಗಳೂರಿನ ಗದ್ದಲವನ್ನು ದಾಟಿ ಹಾಸನವನ್ನು ತಲುಪುವಾಗ ತಡರಾತ್ರಿಯಾಗಿತ್ತು. ಕಿಟಕಿಯಿಂದ ತಂಪಾದ ಗಾಳಿ ಬೀಸಲಾರಂಭಿಸಿತು. ಆ ಗಾಳಿಯಲ್ಲಿ ಮಣ್ಣಿನ ಪರಿಮಳವಿತ್ತು. ರಮೇಶ ಕಣ್ಮುಚ್ಚಿ ಆಳವಾಗಿ ಉಸಿರೆಳೆದುಕೊಂಡ. ಅದು ಅವನ ಊರಿನ ವಾಸನೆ, ಮಲೆನಾಡಿನ ಸ್ವಾಗತ. ಮುಂಜಾನೆ 5 ಗಂಟೆಗೆ ಬಸ್ಸು ತೀರ್ಥಹಳ್ಳಿಯ ಬಸ್ ನಿಲ್ದಾಣಕ್ಕೆ ಬಂದು ನಿಂತಿತು. ಸುತ್ತಲೂ ದಟ್ಟವಾದ ಮಂಜು ಆವರಿಸಿತ್ತು. ಆಟೋ ಹಿಡಿದು ಮನೆಯ ಕಡೆ ಹೊರಟಾಗ ರಸ್ತೆಯ ಇಕ್ಕೆಲಗಳಲ್ಲಿನ ಅಡಿಕೆ ತೋಟಗಳು, ಬಾಳೆ ಗಿಡಗಳು ಮತ್ತು ಹಸಿರು ಹೊದಿಸಿದಂತಿದ್ದ ಭತ್ತದ ಗದ್ದೆಗಳು ರಮೇಶನ ಮನಸ್ಸನ್ನು ಹಗುರವಾಗಿಸಿದವು. ಮನೆಯ ಮುಂದೆ ಆಟೋ ನಿಂತಿದ್ದು. ಅದು ಹಳೆಯ ಕಾಲದ ಹೆಂಚಿನ ಮನೆ. ವಿಶಾಲವಾದ ಅಂಗಳ, ತುಳಸಿ ಕಟ್ಟೆ ಮತ್ತು ಹಗೇವು. ಮನೆಯೊಳಗೆ ಕಾಲಿಡುತ್ತಿದ್ದಂತೆ ಅಮ್ಮ ಓಡಿ ಬಂದು ಮಗನನ್ನು ತಬ್ಬಿಕೊಂಡರು. ಬಂದ್ಯಾ? ಬಾ ಮಗನೇ, ಅಜ್ಜ ಒಳಗಿದ್ದಾರೆ ನೋಡು ಎಂದರು. ರಮೇಶ್ ನೇರವಾಗಿ ಅಜ್ಜನ ಕೋಣೆಗೆ ಹೋದನು. ಮರದ ಮಂಚದ ಮೇಲೆ ಮಲಗಿದ್ದ ಶಂಕರಜ್ಜ ಮೊಮ್ಮಗನ ಹೆಜ್ಜೆಯ ಸದ್ದನ್ನು ಗುರುತಿಸಿ ಕಣ್ಣು ತೆರೆದರು. ಮುಖದ ಮೇಲೆ ನೆರಿಗೆಗಳಿದ್ದರೂ ಕಣ್ಣುಗಳಲ್ಲಿ ಅದೇ ಹಳೆಯ ಕಾಂತಿ ಇತ್ತು. ರಮೇಶ, ಬಂದ್ಯಾ ಮರಿ? ನಿನ್ನ ನೋಡಬೇಕು ಅಂತಲೇ ಜೀವ ಹಿಡಿದಿಟ್ಟುಕೊಂಡಿದ್ದೆ ಎಂದು ಅಜ್ಜ ನಗುತ್ತಾ ಹೇಳಿದರು. ರಮೇಶ್ ಅಜ್ಜನ ಕೈ ಹಿಡಿದುಕೊಂಡು ಕುಳಿತನು. ಆ ಕೈಗಳು ಒರಟಾಗಿದ್ದವು. ಮಣ್ಣಿನ ಕೆಲಸ ಮಾಡಿ ಮಾಡಿ ಕಾಯಿಗಟ್ಟಿದ್ದವು. ಆದರೆ ಆ ಸ್ಪರ್ಶದಲ್ಲಿ ಅಪಾರವಾದ ಪ್ರೀತಿ ಮತ್ತು ಸುರಕ್ಷತೆ ಇತ್ತು. 2 ದಿನಗಳು ಕಳೆದವು. ಅಜ್ಜನ ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಕಂಡುಬಂತು. ರಮೇಶ್ ಮನೆಯ ವರಾಂಡಾದಲ್ಲಿ ಕುಳಿತು ಕಾಫಿ ಕುಡಿಯುತ್ತಿದ್ದಾಗ ಊರಿನ ದಳ್ಳಾಳಿ ಒಬ್ಬರು ಬಂದರು. ಅವರ ಹೆಸರು ಬಸಪ್ಪ. ಏನ್ ರಮೇಶ್ ಸಾಹೇಬ್ರೆ, ಬೆಂಗಳೂರಿಂದ ಯಾವಾಗ ಬಂದ್ರಿ? ನೋಡಿ, ಶಂಕರಜ್ಜನಿಗೆ ವಯಸ್ಸಾಯಿತು. ಇವರೊಬ್ಬರೇ ಈ ತೋಟ ಗದ್ದೆ ಅಂತ ಒದ್ದಾಡೋದು ಕಷ್ಟ. ಅದಕ್ಕೆ ನಾನು ಹೇಳ್ತಾ ಇದ್ದೆ, ಈ ತೋಟವನ್ನ ಯಾರಿಗಾದ್ರೂ ಲೀಸ್ಗೆ ಕೊಟ್ಟುಬಿಡಿ ಅಥವಾ ಮಾರಿಬಿಡಿ, ಒಳ್ಳೆ ರೇಟ್ ಕೊಡಿಸ್ತೀನಿ ಎಂದು ಬಸಪ್ಪ ತನ್ನ ರಾಗ ಎಳೆದನು. ರಮೇಶನಿಗೆ ಕೋಪ ಬರಲಿಲ್ಲವಾದರೂ ಯೋಚನೆ ಬಂತು. ನಿಜ,
ಅಪ್ಪ ತೀರಿ ಹೋಗಿ ಹಲವು ವರ್ಷಗಳಾಗಿವೆ. ಅಮ್ಮನಿಗೆ ವಯಸ್ಸಾಗುತ್ತಿದೆ. ತಾನು ಬೆಂಗಳೂರಿನಲ್ಲಿ ಸೆಟಲ್ ಆಗಿದ್ದೇನೆ. ಈ ಊರಿನಲ್ಲಿ ಕೃಷಿ ನೋಡಿಕೊಳ್ಳುವವರು ಯಾರು? ಬಸಪ್ಪ ಹೇಳಿದ್ದು ಪ್ರಾಯೋಗಿಕವಾಗಿ ಸರಿ ಎನಿಸಿತು. ಸಂಜೆ ಅಜ್ಜನ ಹತ್ತಿರ ರಮೇಶ್ ಈ ವಿಷಯ ಪ್ರಸ್ತಾಪಿಸಿದನು. ಅಜ್ಜ, ಬಸಪ್ಪ ಬಂದಿದ್ದ. ತೋಟ ನೋಡಿಕೊಳ್ಳೋದು ಕಷ್ಟ ಆಗ್ತಿದೆ ಅಂತ ಹೇಳ್ತಿದ್ದ. ನಾವ್ಯಾಕೆ ಇದನ್ನ ಮಾರಿ ಅಮ್ಮನನ್ನು ಬೆಂಗಳೂರಿಗೆ ಕರ್ಕೊಂಡು ಹೋಗ್ಬಾರ್ದು ಎಂದು ಕೇಳಿದನು. ಅಜ್ಜನ ಮುಖದಲ್ಲಿ ನಗು ಮಾಯವಾಯಿತು. ಅವರು ಮೌನವಾಗಿ ಕಿಟಕಿಯ ಕಡೆ ನೋಡಿದರು. ಹೊರಗೆ ಜಿಟಿ ಮಳೆ ಸುರಿಯುತ್ತಿತ್ತು. ರಮೇಶ, ನಾಳೆ ಬೆಳಿಗ್ಗೆ ಮಳೆ ನಿಂತ ಮೇಲೆ ನನ್ನ ಜೊತೆ ತೋಟಕ್ಕೆ ಬಾ. ಆಮೇಲೆ ನೀನು ಏನು ಹೇಳ್ತೀಯೋ ಅದನ್ನ ಕೇಳುವೆ ಎಂದರು. ಮರುದಿನ ಬೆಳಗ್ಗೆ ಮಳೆ ನಿಂತಿತು. ಆದರೆ ವಾತಾವರಣ ತಂಪಾಗಿತ್ತು. ಅಜ್ಜ ತನ್ನ ಊರುಗೋಲು ಹಿಡಿದು ಮೆಲ್ಲನೆ ನಡೆದರು. ರಮೇಶ್ ಅವರ ಹಿಂದೆಯೇ ಹೋದನು. ಅಡಿಕೆ ತೋಟದ ಸಾಲುಗಳ ಮಧ್ಯೆ ನಡೆಯುತ್ತಾ ಅಜ್ಜ ಮಾತನಾಡಲಾರಂಭಿಸಿದರು. ನೋಡು ರಮೇಶ, ಈ ಅಡಿಕೆ ಮರಗಳನ್ನ ನೆಟ್ಟಿದ್ದು ನಾನು ಮತ್ತು ನಿಮ್ಮಪ್ಪ. ಈ ಭೂಮಿ ಬರೀ ಮಣ್ಣಲ್ಲ ಕಣೋ, ಇದು ನಮ್ಮ ಪೂರ್ವಜರ ಉಸಿರು. ನೀನು ಬೆಂಗಳೂರಿನಲ್ಲಿ ದುಡ್ಡು ಮಾಡಬಹುದು, ಕಾರು ಬಂಗ್ಲೆ ತಗೋಬಹುದು, ಆದ್ರೆ ನೆಮ್ಮದಿ? ಈ ಮಣ್ಣಿನ ವಾಸನೆ ನಿನಗೆ ಅಲ್ಲಿ ಸಿಗುತ್ತಾ? ಅವರು ತೋಟದ ತುದಿಯಲ್ಲಿದ್ದ ಒಂದು ದೊಡ್ಡ ಹಲಸಿನ ಮರದ ಹತ್ತಿರ ನಿಂತರು. ಈ ಮರದ ಕೆಳಗೆ ನೀನು ಚಿಕ್ಕವನಿದ್ದಾಗ ಆಟ ಆಡುತ್ತಿದ್ದೆ, ನಿನಗೆ ನೆನಪಿದ್ಯಾ? ಒಮ್ಮೆ ನಿನಗೆ ಜ್ವರ ಬಂದಾಗ ಇದೇ ಮರದ ಎಲೆಯಿಂದ ಕಷಾಯ ಮಾಡಿಕೊಟ್ಟಿದ್ದೆ. ಈ ಕಾಡು, ಈ ನೀರು, ಈ ಗಾಳಿ, ಇವೆಲ್ಲ ನಮ್ಮ ಕುಟುಂಬದ ಸದಸ್ಯರಿದ್ದ ಹಾಗೆ. ಇವನ್ನ ಮಾರಿಬಿಟ್ರೆ ನಮ್ಮನ್ನ ನಾವೇ ಮಾರಿಕೊಂಡ ಹಾಗೆ. ರಮೇಶನಿಗೆ ಅಜ್ಜನ ಮಾತುಗಳು ಚುಚ್ಚಿದವು. ಅವನು ಆ ಮರವನ್ನು ಮುಟ್ಟಿ ನೋಡಿದನು. ಹೌದು, ಆ ಮರದ ತೊಗಟೆಯಲ್ಲಿ ಅವನ ಬಾಲ್ಯದ ಗುರುತುಗಳಿದ್ದವು. ಅಜ್ಜ ಮುಂದುವರಿಸಿದರು. ನನಗೆ ಗೊತ್ತು, ನಿನಗೆ ಪೇಟೆ ವ್ಯಾಮೋಹ ಇದೆ, ಅಲ್ಲಿನ ಸೌಕರ್ಯ ಬೇಕು. ಆದ್ರೆ ಮನುಷ್ಯ ಎಷ್ಟೇ ಎತ್ತರಕ್ಕೆ ಬೆಳೆದರೂ ಅವನ ಬೇರು ಗಟ್ಟಿಯಾಗಿರಬೇಕು. ಬೇರು ಮರೆತ ಮರ ಹೆಚ್ಚು ದಿನ ಬದುಕಲ್ಲ ಮಗನೇ. ಆ ಕ್ಷಣ ರಮೇಶನ ಮನಸ್ಸಿನಲ್ಲಿದ್ದ ಗೊಂದಲದ ಮೋಡಗಳು ಕರಗಲಾರಂಭಿಸಿದವು. ಅವನು ತೋಟದ ಹಸಿರನ್ನು ಹೊಸ ದೃಷ್ಟಿಯಿಂದ ನೋಡಿದನು. ಅಲ್ಲಿನ ಹಕ್ಕಿಗಳ ಚಿಲಿಪಿಲಿ, ಹರಿಯುವ ನೀರಿನ ಸದ್ದು, ಗಾಳಿಯಲ್ಲಿ ತೂಗಾಡುವ ಅಡಿಕೆ ಮರಗಳು, ಇವೆಲ್ಲವೂ ಅವನನ್ನು ಹೋಗಬೇಡ, ಇದು ನಿನ್ನ ಜಾಗ ಎಂದು ಕರೆಯುತ್ತಿದ್ದವು. ಮನೆಗೆ ಬಂದ ಮೇಲೆ ರಮೇಶನಿಗೆ ನಿದ್ರೆ ಬರಲಿಲ್ಲ. ಅಜ್ಜನ ಮಾತುಗಳು ಮತ್ತು ಬಸಪ್ಪನ ಪ್ರಸ್ತಾಪದ ನಡುವೆ ಅವನ ಮನಸ್ಸು ತೂಗಾಡುತ್ತಿತ್ತು. ಕೃಷಿ ಮಾಡುವುದು ಸುಲಭದ ಮಾತಲ್ಲ ಎಂದು ಅವನಿಗೆ ಗೊತ್ತಿತ್ತು. ಕಾರ್ಮಿಕರ ಕೊರತೆ, ಬೆಲೆ ಕುಸಿತ, ಮಳೆ, ಹೀಗೆ ಹಲವು ಸಮಸ್ಯೆಗಳಿದ್ದವು. ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ತಾನು ಇದನ್ನು ನಿಭಾಯಿಸಲು ಸಾಧ್ಯವೇ? ಆದರೆ ಅವನಿಗೆ ಒಂದು ವಿಷಯ ಸ್ಪಷ್ಟವಾಯಿತು. ಈ ಜಮೀನನ್ನ ಮಾರಾಟ ಮಾಡಿದರೆ ತನ್ನ ಅಸ್ಮಿತೆಯನ್ನು ಕಳೆದುಕೊಂಡಂತೆ. ಅವನು ತನ್ನ ಲ್ಯಾಪ್ಟಾಪ್ ತೆಗೆದನು. ಆಧುನಿಕ ಕೃಷಿ ಪದ್ಧತಿಗಳು, ಟೆಕ್ನಾಲಜಿ ಇನ್ ಅಗ್ರಿಕಲ್ಚರ್ ಎಂದು ಗೂಗಲ್ನಲ್ಲಿ ಹುಡುಕಲಾರಂಭಿಸಿದನು. ರಾತ್ರಿ ಇಡೀ ಕುಳಿತು ಹಲವಾರು ವಿಷಯಗಳನ್ನು ಅಧ್ಯಯನ ಮಾಡಿದನು. ಡ್ರಿಪ್ ಇರಿಗೇಷನ್, ಆಟೋಮೇಷನ್, ಆನ್ಲೈನ್ ಮಾರ್ಕೆಟಿಂಗ್, ಸಾವಯವ ಕೃಷಿ, ಹೀಗೆ ಹಲವು ಸಾಧ್ಯತೆಗಳು ಅವನ ಕಣ್ಣ ಮುಂದೆ ತೆರೆದುಕೊಂಡವು. ಮರುದಿನ ಬೆಳಗ್ಗೆ ರಮೇಶ್ ಉತ್ಸಾಹದಿಂದ ಅಜ್ಜನ ಬಳಿ ಹೋದನು. ಅಜ್ಜ, ನಾನು ಒಂದು ನಿರ್ಧಾರ ಮಾಡಿದ್ದೀನಿ ಎಂದನು. ಅಜ್ಜ ಪ್ರಶ್ನಾರ್ಥಕವಾಗಿ ನೋಡಿದರು. ನಾನು ಈ ತೋಟವನ್ನ ಮಾರಲ್ಲ, ಹಾಗಂತ ನಾನು ಕೆಲಸವನ್ನು ಬಿಡಲ್ಲ. ನಮ್ಮ ಕಂಪನಿಯಲ್ಲಿ ವರ್ಕ್ ಫ್ರಮ್ ಹೋಮ್, ಮನೆಯಿಂದಲೇ ಕೆಲಸ ಮಾಡುವ ಅವಕಾಶ ಇದೆ. ನಾನು ಇನ್ನು ಮುಂದೆ ಇಲ್ಲೇ ಇದ್ದು ಕೆಲಸ ಮಾಡ್ತೀನಿ, ಜೊತೆಗೆ ನಮ್ಮ ತೋಟವನ್ನು ನೋಡಿಕೊಳ್ತೀನಿ ಎಂದನು ರಮೇಶ್. ಅಜ್ಜನ ಕಣ್ಣಲ್ಲಿ ನೀರು ಜಿನುಗಿತು.
ನಿಜವಾಗ್ಲೂ ಹೇಳ್ತಿದೀಯಾ ಮಗನೇ? ಹೌದು ಅಜ್ಜ. ಆದರೆ ನಾವಿನ್ ಮುಂದೆ ಹಳೆ ಪದ್ಧತಿಯ ಜೊತೆ ಹೊಸ ತಂತ್ರಜ್ಞಾನವನ್ನು ಬಳಸಬೇಕು. ಕೂಲಿ ಆಳುಗಳ ಸಮಸ್ಯೆ ಇದೆ ಅಲ್ವಾ? ಅದಕ್ಕೆ ಯಂತ್ರಗಳನ್ನ ಬಳಸೋಣ. ಅಡಿಕೆ ಮತ್ತು ಕಾಳುಮೆಣಸನ್ನ ದಳ್ಳಾಳಿಗಳಿಗೆ ಕೂಡಲೇ ದಳ್ಳಾಳಿಗಳಿಗೆ ಕೊಡೋ ಬದಲು ನಾವೇ ನೇರವಾಗಿ ಪ್ಯಾಕ್ ಮಾಡಿ ಸಿಟಿಯಲ್ಲಿ ಮಾರೋಣ. ನನ್ನ ಫ್ರೆಂಡ್ಸ್ ಸಹಾಯ ಮಾಡ್ತಾರೆ, ರಮೇಶ್ ವಿವರಿಸಿದನು. ಅಜ್ಜನಿಗೆ ಪೂರ್ತಿ ಅರ್ಥವಾಗದಿದ್ದರೂ ಮೊಮ್ಮಗನ ಉತ್ಸಾಹ ಕಂಡು ಖುಷಿಯಾಯಿತು. ನಿನಗೆ ಯಾವುದು ಸರಿ ಕಾಣುತ್ತೋ ಅದು ಮಾಡಪ್ಪ. ನನಗೆ ಈ ಭೂಮಿ ಉಳಿದ್ರೆ ಸಾಕು ಎಂದರು. ಮುಂದಿನ 6 ತಿಂಗಳು ರಮೇಶನಿಗೆ ವಿಶ್ರಾಂತಿ ಎಂಬುದೇ ಇರಲಿಲ್ಲ. ಬೆಳಗ್ಗೆ 9ರಿಂದ ಸಂಜೆ 6ರವರೆಗೆ ಆಫೀಸ್ ಕೆಲಸ, ಬೆಳಗ್ಗೆ ಮತ್ತು ಸಂಜೆ ತೋಟದ ಕೆಲಸ. ಅವನು ತೋಟಕ್ಕೆ ಹನಿ ನೀರಾವರಿ, ಡ್ರಿಪ್ ಇರಿಗೇಷನ್ ಅಳವಡಿಸಿದನು. ಅದಕ್ಕೆ ಮೊಬೈಲ್ ಮೂಲಕ ಕಂಟ್ರೋಲ್ ಮಾಡುವ ಸೆನ್ಸಾರ್ಗಳನ್ನು ಹಾಕಿದನು. ಇದರಿಂದ ನೀರಿನ ಉಳಿತಾಯವಾಗಿತ್ತು ಮತ್ತು ಕೆಲಸವೂ ಕಡಿಮೆಯಾಯಿತು. ಊರಿನ ಯುವಕರನ್ನು ಸೇರಿಸಿಕೊಂಡು ಒಂದು ಚಿಕ್ಕ ದಡ ಕಟ್ಟಿದರು. ರಮೇಶ್ ತನ್ನ ಮಾರ್ಕೆಟಿಂಗ್ ಜ್ಞಾನ ಬಳಸಿ ಮಲೆನಾಡು ಆರ್ಗ್ಯಾನಿಕ್ಸ್ ಎಂಬ ಬ್ರ್ಯಾಂಡ್ ಶುರು ಮಾಡಿದನು. ಶುದ್ಧವಾದ ಜೇನುತುಪ್ಪ, ಕಾಳುಮೆಣಸು, ಏಲಕ್ಕಿ ಮತ್ತು ಅಡಿಕೆಯನ್ನು ಆಕರ್ಷಕವಾಗಿ ಪ್ಯಾಕ್ ಮಾಡಿ ಆನ್ಲೈನ್ ಮೂಲಕ ಮಾರಾಟ ಮಾಡಲು ಶುರು ಮಾಡಿದನು. ಆರಂಭದಲ್ಲಿ ಕಷ್ಟವಾಯಿತಾದರೂ ಕ್ರಮೇಣ ಆರ್ಡರ್ಗಳು ಬರಲಾರಂಭಿಸಿದವು. ಒಮ್ಮೆ ಅವನ ಮ್ಯಾನೇಜರ್ ವಿಡಿಯೋ ಕಾಲ್ನಲ್ಲಿ ಮಾತನಾಡುತ್ತಾ, ರಮೇಶ್, ನಿನ್ನ ಕೆಲಸದ ದಕ್ಷತೆ ತುಂಬಾ ಚೆನ್ನಾಗಿದೆ. ಊರಲ್ಲಿದ್ದು ನೀನು ಬದಲಾಗಿದ್ದೀಯಾ, ಮುಖದಲ್ಲಿ ಕಳೆ ಬಂದಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ರಮೇಶ್ ನಗುತ್ತಾ, ಸರ್, ಇದು ಪ್ರಕೃತಿಯ ಪ್ರಭಾವ. ಇಲ್ಲಿ ಟ್ರಾಫಿಕ್ ಇಲ್ಲ, ಕಿರಿಕಿರಿ ಇಲ್ಲ, ಶುದ್ಧ ಗಾಳಿ ಮತ್ತು ನಮ್ಮವರ ಪ್ರೀತಿ ಇದೆ ಎಂದನು. ಮತ್ತೆ ಮಳೆಗಾಲ ಬಂತು. ಈ ಬಾರಿ ರಮೇಶ್ ಪ್ರವಾಸಿಗನಾಗಿ ಬಂದಿರಲಿಲ್ಲ, ಆ ಮಣ್ಣಿನ ಮಗನಾಗಿ ಅಲ್ಲಿಯೇ ಇದ್ದನು. ಒಂದು ದಿನ ಸಂಜೆ ಜೋರಾಗಿ ಮಳೆ ಬರುತ್ತಿದ್ದಾಗ ಅಜ್ಜ ಮತ್ತು ರಮೇಶ್ ವರಾಂಡಾದಲ್ಲಿ ಕುಳಿತಿದ್ದರು. ಅಜ್ಜ ಹೇಳಿದರು, ನೋಡು ರಮೇಶ, ಹೋದ್ವರ್ಷ ನೀನು ಬಂದಾಗ ಈ ಮನೆ ಮೌನವಾಗಿತ್ತು. ಇವತ್ತು ನೋಡು, ಅಂಗಳದಲ್ಲಿ ಅಡಿಕೆ ರಾಶಿ ಬಿದ್ದಿದೆ, ಹಗೆಯೂ ತುಂಬಿದೆ. ನೀನು ಬಂದ ಮೇಲೆ ಈ ಮನೆಗೆ ಜೀವದ ಕಳೆ ಬಂತು. ರಮೇಶ್ ಅಜ್ಜನ ಕಾಲಿಗೆ ನಮಸ್ಕರಿಸಿದನು. ಅಜ್ಜ, ನೀವಿಲ್ಲದಿದ್ದರೆ ನನಗೆ ಈ ಜೀವನದ ನಿಜವಾದ ಅರ್ಥ ಗೊತ್ತಾಗ್ತಿರ್ಲಿಲ್ಲ. ನಾನು ಸಿಟಿಯಲ್ಲಿ ಬರೀ ಯಂತ್ರವಾಗಿದ್ದೆ, ಇಲ್ಲಿ ನಾನು ಮನುಷ್ಯನಾಗಿದ್ದೀನಿ. ನನ್ನ ಬೇರು ಇಲ್ಲೇ ಇದೆ ಅಂತ ತೋರಿಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಅಷ್ಟರಲ್ಲಿ ಅಮ್ಮ ಬಿಸಿ ಬಿಸಿ ಬಜ್ಜಿ ಮತ್ತು ಕಾಫಿ ತಂದುಕೊಟ್ಟರು. ಹೊರಗೆ ಮಳೆ ಸುರಿಯುತ್ತಲೇ ಇತ್ತು. ಕಪ್ಪೆಗಳ ಸದ್ದು ಸಂಗೀತದಂತೆ ಕೇಳಿಸುತ್ತಿತ್ತು. ರಮೇಶನ ಮೊಬೈಲ್ನಲ್ಲಿ ಹೊಸ ಆರ್ಡರ್ ಬಂದ ನೋಟಿಫಿಕೇಶನ್ ಶಬ್ದವಾಯಿತು. ಆದರೆ ಈ ಬಾರಿ ಅದು ರಮೇಶನಿಗೆ ಕಿರಿಕಿರಿ ಎನಿಸಲಿಲ್ಲ, ಅದು ಅವನ ಶ್ರಮದ ಫಲವಾಗಿತ್ತು. ರಮೇಶನ ಯಶಸ್ಸು ಅಕ್ಕಪಕ್ಕದ ಹಳ್ಳಿಯವರಿಗೂ ಸ್ಫೂರ್ತಿಯಾಯಿತು. ಅನೇಕ ಯುವಕರು ಪಟ್ಟಣಕ್ಕೆ ವಲಸೆ ಹೋಗುವುದನ್ನು ಬಿಟ್ಟು ರಮೇಶನ ಹಾದಿಯನ್ನೇ ತುಳಿಯಲು ನಿರ್ಧರಿಸಿದರು. ರಮೇಶ್ ಅವರಿಗೆಲ್ಲ ಮಾರ್ಗದರ್ಶನ ನೀಡಲಾರಂಭಿಸಿದನು. ಹಳ್ಳಿಯಲ್ಲೇ ಇದ್ದುಕೊಂಡು ಆಧುನಿಕ ತಂತ್ರಜ್ಞಾನ ಬಳಸಿ ಹೇಗೆ ಸ್ವಾವಲಂಬಿ ಜೀವನ ನಡೆಸಬಹುದು ಎಂದು ತೋರಿಸಿಕೊಟ್ಟನು. ಅಜ್ಜನ ಆರೋಗ್ಯ ಈಗ ಚೇತರಿಸಿಕೊಂಡಿತ್ತು. ಅವರು ಈಗ ತೋಟಕ್ಕೆ ಹೋಗಿ ಕೆಲಸ ಮಾಡದಿದ್ದರೂ ಮನೆಯ ಜಗುಲಿಯ ಮೇಲೆ ಕುಳಿತು ಮೊಮ್ಮಗನ ಸಾಧನೆಯನ್ನು ಕಂಡು ಆನಂದಿಸುತ್ತಿದ್ದರು. ಒಂದು ದಿನ ಸಂಜೆ ರಮೇಶ್ ತೋಟದಲ್ಲಿ ನಡೆದಾಡುತ್ತಿದ್ದಾಗ ಒಂದು ಚಿಕ್ಕ ಸಸಿ ಹುಟ್ಟಿರುವುದನ್ನು ಗಮನಿಸಿದನು. ಹಳೆಯದಾದ ಮರದ ಬೇರಿನಿಂದಲೇ ಆ ಸಸಿ ಚಿಗುರೊಡೆದಿತ್ತು. ಅವನಿಗೆ ಅನ್ನಿಸಿತು, ಇದೇ ಜೀವನ. ಹಳೆಯ ಬೇರುಗಳ ಆಧಾರವಿಲ್ಲದೆ ಹೊಸ ಚಿಗುರು ಏಳಲು ಸಾಧ್ಯವಿಲ್ಲ. ನಾವು ಎಷ್ಟೇ ಮುಂದುವರೆದರೂ ನಮ್ಮ ಸಂಸ್ಕೃತಿ, ನಮ್ಮ ಮಣ್ಣು ಮತ್ತು ನಮ್ಮ ಹಿರಿಯರ ಅನುಭವವನ್ನು ಮರೆಯಬಾರದು. ರಮೇಶ್ ಈಗ ಕೇವಲ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರಲಿಲ್ಲ, ಅವನು ಒಬ್ಬ ಹೆಮ್ಮೆಯ ರೈತನೂ ಆಗಿದ್ದನು. ಅವನ ಬದುಕು 2 ಪ್ರಪಂಚಗಳ ಸುಂದರ ಸಂಗಮವಾಗಿತ್ತು.
ಒಂದು ಕಡೆ ತಂತ್ರಜ್ಞಾನದ ವೇಗ, ಇನ್ನೊಂದು ಕಡೆ ಪ್ರಕೃತಿಯ ತಾಳ್ಮೆ. ಸೂರ್ಯ ಮುಳುಗುತ್ತಿದ್ದನು. ಪಶ್ಚಿಮದ ಆಕಾಶ ಕೆಂಪಾಗಿತ್ತು. ರಮೇಶ್ ದೀರ್ಘವಾಗಿ ಉಸಿರೆಳೆದುಕೊಂಡನು. ಆ ಗಾಳಿಯಲ್ಲಿ ತೃಪ್ತಿ ಇತ್ತು, ಭರವಸೆ ಇತ್ತು. ದೂರದಲ್ಲಿ ದೇವಸ್ಥಾನದ ಗಂಟೆಯ ಶಬ್ದ ಕೇಳಿಸಿತು. ಅದು ಶುಭ ಸಂಕೇತದಂತೆ ಭಾಸವಾಯಿತು. ಹೀಗೆ ಬೇರು ಮತ್ತು ಚಿಗುರು ಒಂದಾಗಿ ಮಲೆನಾಡಿನ ಆ ಮನೆಯಲ್ಲಿ ನೆಮ್ಮದಿಯ ಹೊಸ ಅಧ್ಯಾಯ ಆರಂಭವಾಗಿತ್ತು. ಸ್ನೇಹಿತರೆ, ಕತೆ ಇಲ್ಲಿಗೆ ಮುಕ್ತಾಯವಾಯಿತು. ಇಂಥ ಹಲವು ಕತೆಗಳು ನಿಮ್ಮ ಮುಂದೆ ತರಬೇಕು ಅಂತ ನಾನು ಅನ್ಕೊಂಡಿದ್ದೀನಿ ಸ್ನೇಹಿತರೆ. ಈ ಕತೆ ನಿಮಗೆ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಈ ತರ ಇನ್ನ ಎಷ್ಟು ಕತೆಗಳನ್ನ ಬೇಕಾದ್ರೂ ನಾನು ನಿಮ್ಗೆ ತರ್ತೀನಿ ಸ್ನೇಹಿತರೆ. ಅದಕ್ಕೋಸ್ಕರ ನಾನ್ ನಿಮ್ಮನ್ನ ಕೇಳೋದು ಒಂದೇ ಒಂದು, ಏನಪ್ಪಾ ಅಂತಂದ್ರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು. ಎಲ್ಲರಿಗೂ ಶುಭವಾಗಲಿ. ಶುಭ ದಿನ.